ಕಾರಣ ದೇವ ನನ್ನೊಡನೆ ಪರಮಾತ್ಮ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಪಾಮರನೋಳ್ ಕೃಪೆಯ ತೋರಿದೆಯೇ ಸ್ವಾಮಿ ಪರಮಾತ್ಮ ಪಾಮರನೋಳ್ ಕೃಪೆಯ ತೋರಿದೆಯೇ ಸ್ವಾಮಿ ಪಾಮರನೋಳ್ ಕೃಪೆಯ ತೋರಿದೆಯೈ ಸ್ವಾಮಿ ಪರಮ ಹರೇ ಪಾವನ ನಾಮ ಪರಮಾತ್ಮ ಕಾರಣ ಇಳೆಯೋಳು ಜನ್ಮವ ಬಳ ಇಳೆಯೋ ಜನ್ಮವ ಅರಿಯದ ಎನ್ನನು ಪರಮಾತ್ಮ ಕಾರಣ ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ಪರಮ ಹರೇ ಪಾವನ ನಾಮ ಬಳಲಿದೆ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ? ಕಾರಣ ದೇವ ಕ್ಷತ್ರಿಯೋಚಿತವಾದ ಗುಣಗಳು ನಿನ್ನಲ್ಲಿ ರಾರಾಜಿಸುತ್ತಿರುವಾಗ ನೀನು ಸೂತನೆಂತಾಗುವೆ. ಏನು ಹೇಳಿದೆ ಪರಮಾತ್ಮ? ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕಾರಣ ದೇವ ನೀನು ಸೂತನಲ್ಲ, ಕುಲಹೀನನಲ್ಲ ಕೇಳನ್ನ ಮಾತ, ಕುಲಹೀನನಲ್ಲ ಕೇಳನ್ನ ಮಾತ, ರವಿವಂಶದಲವತರಿಸಿದ ಸುಕುಮಾರ ಬಾ, ಧುರಧೀರ ಸುಕುಮಾರ ಬಾ. ಆತೆ ನಿನ್ನವಳು ಕೊಂದೆ ಪರ ಪಾಂಡವರಾಜನನೇ, ಆತೆ ನಿನ್ನವಳು ಕೊಂದೆ ವರ ಪಾಂಡವರಾಜನನೇ,
ಕರೆಯ ಬೆಳಗುವ ರವಿಯ ಕರುಣದಿ ದರೆಯ ಬೆಳಗುವ ರವಿಯ ಕರುಣದಿ ಮಖ ಮಹಿಮನ ನೆನೆಸಿ ಮೆರವ ರವಿ ಸುತನ್ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕರ್ಣ ದೇವ ತಳಮಳ ವೇತಕ್ಕೆ ಮನದ ಚಿಂತೆ ತೊರೆ ಕರ್ಣ ಕರ್ಣ ತಳಮಳ ವೇತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕೀರ್ತಿಯ ಪಡಪ ಅಮಿತ ಭುವನದೋಳ್ ಕೀರ್ತಿಯ ಪಡಪ ಗರತರವೆನಿಸಿದ ಮೇದಿನಿಯೊಳುನಿ ಘನತರವೆನಿಸಿದ ಮೇದಿನಿಯೊಳುನಿ ಮಖ ಮಹಿಮನ ನೆನೆಸಿ ಮೆರವ ರವಿ ಸುತನ್ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕರ್ಣ 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 ದೇವ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿ ದೇವಿಯೇ ನಿನ್ನ ಜನನಿ, ಸೂರ್ಯದೇವನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಏನು ಹೇಳಿದ ಪರಮಾತ್ಮ? ನಾನು ಚಂದ್ರಕುಲದವನೇ, ವೀರ ಮಾತೆಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿ. ಸಮರೋತ್ಸವ ಭರಿತಾನಾದ ನನಗೆ ಇಂತಹ ಸಂಬಂಧವನ್ನು ಕಲ್ಪಿಸುವ ದೇವ. ಓಹೋ, ತಿಳಿಯಿತು. ನೀವು ಪಾಂಡವರ ಪಕ್ಷಪಾತಿಗಳು. ಇದು ಯುದ್ಧ ಕಾಲ, ಅದರಲ್ಲಿಯೂ ನೀವು ಪಾಂಡವರ ಪಕ್ಷಪಾತಿಗಳು. ಪಾಂಡವರ ತಲೆ ಕಾಯುವ ಸಲುವಾಗಿ ನನ್ನನ್ನು ಈ ರೀತಿಯಾಗಿ ವಂಚಿಸಲು ಬಂದಿರುವೆಯ ದೇವ? ಕರ್ಣ ದೇವ, ರಾಜಾದಿರಾಜನೆನಿಸಿ ಅಸ್ಥಿರಾವತಿಯ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ನನ್ನ ಮಾತನ್ನು ಸತ್ಯವೆಂದು ನಂಬು. ದೇವ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿರುವುದು ಪರಮಾತ್ಮ? ಏಕಿಲ್ಲ ಕರ್ಣ, ನಿನ್ನ ಎತ್ತ ತಾಯಿಯಾದ ಕುಂತಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳ ಸೇವೆಯನ್ನು ಬಹುನಿಷ್ಠೆಯಿಂದ ಮಾಡಿದ್ದಕ್ಕಾಗಿ ಮುನಿ ಪ್ರಸನ್ನನಾಗಿ 5 ಮಂತ್ರಗಳನ್ನು ಉಪದೇಶಿಸಿದನು. ಮುನಿ ಮಂತ್ರದ ಮಹತ್ವವನ್ನು ತಿಳಿಯಲು ಕಾತುರಳಾದ ನಿನ್ನ ತಾಯಿಯು ಅದರಲ್ಲೊಂದು ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಕನ್ಯೆಯಾಗಿ ಕಲ್ಯಾಣವಾಗದೆ ಕಂದನನ್ನು ಪಡೆದನೆಂಬ ಧರ್ಮನಿಂದನಿಗೆ ಒಳಗಾಗುವೆನೆಂದು ಎದರಿ ನಿನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಪರಮಾತ್ಮ, ಅಂದಿನಿಂದ ಸೂತರು ಬಹು ಪ್ರೀತಿ ಪ್ರೇಮದಿಂದ ನಿನ್ನನ್ನು ಸಾಗಿ ಸಲಹಿದರು ಕರ್ಣ. ಪಾಂಡು ಕುವರರ ಸೆರುತನೇನೋ, ಪಾಂಡು ಕುವರರ ಸೆರುತನೇನೋ, ಧರೆಯನು ಪೊರೆಯೈ ಧರ್ಮದ ನಿರತ, ಧರೆಯನು ಪೊರೆಯೈ ಧರ್ಮದ ನಿರತ, ಅನುಜರ ಸಾರೈ ಕರುಣವ ತೋರೈ, ಅನುಜರ ಸಾರೈ ಕರುಣವ ತೋರೈ, ನೀ ಭಾರೈ ನೀ ಭಾರೈ ಸುರಚಿರ ಜರ ಧರ ಜರ ನರ ಪೊರವನ, ಸುರಾಚಿರ ಶರ ಧರ ಶರಣರ ಪೊರವನ, ಮಾತನು ಪ್ರೇಮದಿ ದಾನ ಶೂರನ ನಾಂದಿಕ ಬಿರುದ ಕರ್ಣ ಕರ್ಣ ದಾನ ಶೂರನ ನಾಂದಿಕ ಬಿರುದ, ಹರಸಿಗ ನಿಜ ವರಗುಣ
ಗುಣಶೀಲ ನರಸಿಗ ನಿಜ ವರ ಗುಣಶೀಲ ಪರಗಿತ ಪ್ರೇಮಿ ಸುಕೃತಗಾಮಿ ಪರಗಿತ ಪ್ರೇಮಿ ಸುಕೃತಗಾಮಿ ಭಾನೇಶ್ ಗಾಮಿ ಭಾನೇಶ್ ಗಾಮಿ ಸುರ ಚಿರ ಶರ ಧರ ಶರಣರ ಪರವನ ಸುರ ಚಿರ ಶರಧರ ಶರಣರ ಪರವನ ಮಾತನು ಪ್ರೇಮದಿ ಲಾಲಿಸುವೀರ ಲಾಲಿಸುವೀರ ಕರ್ಣ ದೇವ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಹುತ್ತಾ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಈ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು. ಸಮರೋತ್ಸವ ಹರಿತನಾದ ಎನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ಪರಮಾತ್ಮ. ದೇವಾ ಶೋಧನೆಯೇನೆಂದು ಶಾಪ ಪಾಪಿಯಾದ ಪರಿತಾಪಗಿಡಾದೆ ದೇವಾ ಶೋಧನೆಯೇನೆಂದು ಶಾಪ. ಪರಮಾತ್ಮ, ಬಹುದಿನ ನೊಂದೇ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೇ ಬಂಧುಗಳಾರೆಂದು ಇಂದು ವದನ ಅಪ ನಿಂದೆಯಲಿ ಬೆಂದೆ. ಇಂದು ವದನ ಅಪ ನಿಂದೆಯಲಿ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ದೇವ, ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇನೆಂದು ಶಾಪ ಪಾಪಿಯಾದ ಪರಿತಾಪಗಿಡಾದೆ ದೇವಾ ಶೋಧನೆಯೇನೆಂದು ಶಾಪ ವಿಧಿ ಶಾಪ. ರಹಸ್ಯದ ಅಂತರವರಿತು. ಪರಮಾತ್ಮ, ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು. ಕೃಷ್ಣ ರಹಸ್ಯದ ಅಂತರವರಿತು ಜೀವಿಸಲೇ ಪರಿ ಸಹಜರ ಸಮಗೂಡಿ. ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪರಮಾತ್ಮ, ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನೆ
ಶಾಪ ಪಾಪಿಯಾದ ಪರಿತಾಪಕ್ಕಿಡಾದೆ ದೇವಾ ಶೋಧನೆಯೇನಿದು ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ ಒಂದು ಕಡೆ ಆಶ್ರಯ ನೀಡಿ ಆಧರಿಸುತ್ತಿರುವ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರರೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಪಾಂಡವರು. ಈ ಈರ್ವರಲ್ಲಿ ಯಾವುದನ್ನು ಆಶ್ರಯಿಸಲಿ, ಯಾವುದನ್ನು ತ್ಯಜಿಸಲಿ, ನೀನೇ ಹೇಳು ಪರಮಾತ್ಮ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ನಿರ್ಧರಿಸು ಕರ್ಣ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಭೀಮಾರ್ಜುನರಿಬ್ಬರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ಹೇ ನೀಚ, ಹೇ ಹೀನ ಕುಲದವನೇ ಎಂದು ಹೀಯಾಳಿಸುತ್ತಲೇ ಇರುವರಲ್ಲ, ಅವರಿಗೆ ನಾನು ಇಂತಹವನೆಂಬ ವಿಚಾರವು ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ, ಅವರಿಗೆ ಅಂತಿರಲಿ, ನಿನ್ನ ಎತ್ತ ತಾಯಿಯಾದ ಕುಂತಿಗೂ ಸಹ ತಿಳಿಯದು. ಆಕೆಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿದ್ದೇನೆ. ಆಕೆಯು ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೆ ಕರ್ಣ. ಆಗಬಹುದು ಪರಮಾತ್ಮ. ಅಯ್ಯೋ ವಿಧಿಯೇ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಅವರೊಡನೆ ಕೂಡಿ ಬಾಳುವ ಭಾಗ್ಯವೂ ಈ ಪಾಪಿಕರ್ಣನ ಹಣೆಯಲ್ಲಿ ಬರೆಯಲಿಲ್ಲವೇ? ಅಯ್ಯೋ ದುರ್ವಿಧಿಯೇ, ಧರ್ಮವೇ ತನ್ನ ಶರೀರವೆಂದು ನಂಬಿಕೊಂಡಿರುವ ಧರ್ಮರಾಯ ನನ್ನ ಸಹೋದರನೇ, ರೌದ್ರಾಂಶ ಸಂಭೂತನಾದ ಭೀಮಸೇನ, 1000 ಆನೆಗಳ ಬಲವುಳ್ಳ ಭೀಮಸೇನ ನನ್ನ ಸಹೋದರನೇ. ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ಸಹೋದರರೇ. ಪಾರ್ಥ, ಫಲ್ಗುಣಿ, ಕಿರೀಟಿ, ಶ್ವೇತವಾಹನ ಎಂದು 10 ನಾಮಾಂಕಿತಗಳನ್ನು ಹೊತ್ತು 10 ದಿಕ್ಕುಗಳಲ್ಲಿ ದಿಗಂಧ ಜ್ಯೋತಿಯಾಗಿ ಯಾವ ಹಿದ್ದಕ್ಕೂ ನಿಂತರೂ ಅಪಜಯವನ್ನು ಕಾಣದ 3 ಲೋಕಗಳ ಗಂಡ ಆ ನನ್ನ ಪರಮ ವೈರಿ ಪಾರ್ಥ ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರಮಾಣ ಮಾಡಿದೆನಲ್ಲ, ನಿನ್ನ ಈ ಶಿರವು ಭೂಮಿಯ ಮೇಲೆ ಉರುಳಿ ನಿನ್ನ ರುಂಡವು ರಕ್ತದ ಕಾಲುವೆಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ನೋಡಲಿ ಕರ್ಣ, ಹೇಗೆ ನೋಡಲಿ? ಪಾಂಡುರಾಯ, ಕುಂತಿದೇವಿ, ಮಾತೃದೇವಿ ನನ್ನ ಜನನಿ ಜನಕರೇ. ಅಯ್ಯೋ ಪಾಪಿಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ಕೊಲ್ಲುವುದೇ. ಕೊಲಲಾದವಂ ಬಿಟ್ಟೊಡೆ, ಕೊಲದ ನಾಂ ಬಿಟ್ಟೊಡೆ. ಕೌರವೇಶ್ವರ ಸಿರಿ ಸಂಪತ್ತಿನಿ ಬಾಳ್ವನೇ. ಛಲದಿಂ ಪಾರ್ಥನರುಣ್ಣವಂ ಥರಿದು, ಚಲದಿಂ ಪಾರ್ಥನರುಣ್ಣವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ
ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ ಸಾಯಲೇ. ಐವರ ಕಾಸೆ ಎನಿಸಿದ ಚಿಂತೆ ತಳೆದ ಬರಿ ಭಾವ ಸವೆಸಿದ ಜೀವ ತಳೆದ ಬರಿ ಭಾವ ಸವೆಸಿದ ಜೀವ ಸರ್ವೇಶ ಕೊಡುತ್ತಿರ ವಿಭವ ಪರಮಾತ್ಮ ದೀನದಯಾನಿದೆ. ನೀನಲ್ಲದೆ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ಜೋಜಿನಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಅಪಮಾನಿತಳಾದೆನು. ಕದ್ದ ಕಳ್ಳರಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲೆದಿದ್ದಾಯ್ತು. ಕಷ್ಟಗಳು ಮುಗಿದವು. ಇನ್ನಾದರೂ ಸುಖದಿಂದ ಮಾಡೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅವಮಾನ. ಹೇ ದೇವ, ಈ ದ್ರೌಪದಿ ಹಣೆಯಲ್ಲಿ ಏನೆಂದು ಬರೆದಿರುವೆ ತಂದೆ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರೋಳಲ್ಲ? ಕಾಂತೆ, ಶಾಂತೆ, ವರಧೀಳನಾಗಿ ವರ ಪತ್ನಿಯಾಗಿ ನೀ ಮರುಗುವೆಯೇ ಕೇಳೆ? ಕಾಂತೆ, ಶಾಂತೆ, ವರಧೀಳನಾಗಿ ವರ ಪತ್ನಿಯಾಗಿ ನೀ ಮರುಗುವೆಯೇ ಕೇಳೆ? ಏನ್ ಮಾಡಲಿ ಪ್ರಿಯತಮೆ, ಪಾಂಡು ಪುತ್ರರ ಪತ್ನಿಯಾಗೆ ನೀನ ಪಾಂಡು ಪುತ್ರರ ಪತ್ನಿಯಾಗೆ ನೀನು ಚಂಡ ಚಿಂತೆಯಿಂದ ಕಡುಕೋಪವೇಕೆ ದುಡುಕುವೆ ಏಕೆ ಕೋಮಲಾಂಗಿಯೇ? ಪ್ರಿಯತಮೆ, ಕಡುಕೋಪವೇಕೆ ದುಡುಕುವೆ ಏಕೆ ಕೋಮಲಾಂಗಿಯೇ? ಶಾಂತೆ, ಶಾಂತೆ, ವರಧೀಳನಾಗಿ ವರ ಪತ್ನಿಯಾಗಿ ನೀ ಮರುಗುವೆಯೇ ಕೇಳೆ? ನೀ ಮರುಗುವೆಯೇ ಕೇಳೆ? ಪ್ರಿಯತಮೆ, ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ನಿಷ್ಕಾರಣವಾಗಿ ಹೇಳುತ್ತಿರುವಲ್ಲ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು ಯಾರಾದರೂ ಅಪಮಾನ ಮಾಡಿದರೆ, ಅವಮಾನ ಮಾಡಿದರೆ ನೀವೇ ಪ್ರತಿಕಾರ ಮಾಡಿದ್ರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತುಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ಅವಳ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಗತ್ಯ ಬೇಕೇ ಬೇಕು. ಹೇ ವಿಧಾತ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ? ಏಕೆ ಸೃಷ್ಟಿಸಿರುವೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರು ಪರಾಧೀನತೆಯ ಸಮಾಜದ ನಿಯಮ, ಭಗವಾನ್ ಸ್ವರೂಪಿಗಳ ಋಷಿಗಳ ಆಜ್ಞೆ. ಪತ್ನಿಯನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರಲಿಲ್ಲವೇ? ಆಹಾ, ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸಿಬಿಡುವಂತೆ ನಾನು ಎಷ್ಟು ಸಾರಿ ನೀನಲ್ಲಿ ಕೇಳಿಕೊಳ್ಳಲಿಲ್ಲವೇ?
ಆದುದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ಹೀಗಿರಲು ಕಾರಣವೇನು ನನ್ನಲ್ಲಿ ತಿಳಿಸಬಾರದೆ? ಹೇಳಿವೆ ಸ್ವಾಮಿ, ಆದ್ರೆ ಇದರಿಂದ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳಿವೆ ಸ್ವಾಮಿ, ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನ ನೋಡಿ ನಕ್ಕು, ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಬಿಡಲು ನಿನ್ನ ಪತಿಗಳು ದೂತನನ್ನು ರಾಜ್ಯಸಭೆ ಕಳಿಸಿರುವರು. ಇನ್ನೇನು ಸಂಧ್ಯೆ ಆಗುವುದು, ಆಗಲಾದ್ರೂ ಈ ನಿನ್ನ ಬೆಚ್ಚಿದ ಮುಡಿಯನ್ನು ಮುಡುಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಯ ಪ್ರಸ್ತಾಪ? ನನ್ನ ಸಂದೇಶವು ನಿಶ್ಚಯವಾಯಿತು. ಗೋಪಿಕಾಂಗನ ಉಲ್ಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ನಿರೀಕ್ಷಿಸಿದೆ. ಪ್ರಿಯತಮೇ, ಸ್ವಾಮಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ನಾನು ಸುಮ್ಮನೆ ಬರುವಳೆ, ಎಷ್ಟೇ ಆಗಲಿ ನಿಮ್ಮ ಮುದ್ದಿನ ಮಡದಿಯಲ್ಲವೇ? ಆಕೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ಹೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನೇ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ? ಬಾಪು 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 ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ಚತುರತೆಯೆಂದೇ ಮುಗಿಸಿದೆ ಎಂದು ತಿಳಿದಿದೆ. ಈ ಸಮಯದಲ್ಲಿ ಬಾ, ನಿನ್ನ ಮುಡಿಯನ್ನು ಕಟ್ಟಿಸನೋರು ಕೋದರ ಜಾಣೆ. ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನ. ಜಾಣೆ ಮುದ್ದಾಡುವೆನು ಬಾರೆ. ಕುರುಕುಲ ಅಧಮರ ಪಿಡಿಯುತ್ತ ರಣದೊಳ್ ಕುರುವಂಶವನೇ ನಾಶವಗೈದೆ. ಕುರುಕುಲ ಅಧಮರ ಪಿಡಿಯುತ್ತ ರಣದೊಳ್ ಕುರುವಂಶವನೇ ನಾಶವಗೈದೆ. ದುರುಳ ದುಶಾಸನ ಒಡಲನ್ನು ಬಗೆದು, ದುರುಳ ದುಶಾಸನ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಜಾಣೆ ಬಲು ಜಾಣೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಸಭೆಯ ಪರಿಪವನು ಮರೆಯುವೆನೇನೆ. ಕೈದ ಶಪಥವ ಮರೆತಿಯನೇನೆ. ಸಭೆಯ ಪರಿಪವನು ಮರೆಯುವೆನೇನೆ. ಕೈದ ಶಪಥವ ಮರೆತಿಯನೇನೆ. ಚಿಂತಿಪೆ ಏತಕ್ಕೆ ದ್ರುಪದ ಕೋರಿಯ. ಚಿಂತಿಪೆ ಏತಕ್ಕೆ ದ್ರುಪದ ಕುವರಿಯ. ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಜಾಣೆ ಬಲು ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ ಪ್ರಿಯತಮೆ, ನೆನಪಿದೆಯೇ
ಹಿಂದೆ ಒಂದು ದಿನ ಈ ನನ್ನ ಬಿಡಿಗೂದಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನೋ ಸಂಬೋಧಿಸಿದ್ದೀರಿ. ಬಿಡು ಬಿಡುವಲ್ಲವೇ? ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ನುಡಿಸಲು ಅಪೇಕ್ಷೆ ಪಟ್ಟೇ ಅಲ್ಲ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಸ್ವಾಮಿ, ನುಡಿದಂತೆ ನಡೆಯಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿದ್ರೆ ಏನು ಪ್ರಯೋಜನ? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪುನಃ ನನ್ನನ್ನು ಕೆರಳಿಸಬೇಡಪ್ಪ ಚಾಲಿ. ನಾನು ಈಗ ಯಾರು ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನೇ ನಿರೀಕ್ಷಿಸುತ್ತೇನೆ. ಧರ್ಮಜನು ಹಾಗೂ ಅರ್ಜುನನು ಕೌರವನ ಅಪರಾಧವನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡಣ್ಣ, ಭೀಮಸೇನನ್ನು ಆಗಲೇ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಓ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ನನಗೆ ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು. ಆ ಕೌರವನೊಡನೆ ಯುದ್ಧಕ್ಕಿಂತ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದನ್ನು ಒಂದು ಸಾರಿ ಅಸಾಧ್ಯವೆನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ದಿನ ಇಷ್ಟು ಸಿಟ್ಟಾಗಿರುವನು? ನನ್ನ ಈ ಬಿಡಿಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ಒಂದು ಮಾತನ್ನು ಹೇಳಬೇಕಿತ್ತು, ಆದರೆ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಹೇಳಿಬಿಡುತ್ತೇನೆ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹೋದರರು ಸುಮ್ಮನಿರಬಹುದು. ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸನು. ಕಂಡವರ ಮನೆ ಬಾಗಿಲುಗಳಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಾಸ್ಯವಾಗಿ ಕಂಡರೆ ನಾನು ಒಂದು ಗಳಿಗೆಯೂ ಇಲ್ಲಿ ನಿಲ್ಲಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಎರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಿಬಿಡುತ್ತೇನೆ. ನಿಲ್ಲು ಪ್ರಿಯ ಸಹೋದರ, ಮುನಿಸೇತಕ್ಕೆ ನಿನಗೆ ಬರಿ ಘನಗುಣ ನಿಧಿ ಭೀಮಸೇನ. ಮುನಿಸೇತಕ್ಕೆ ನಿನಗೆ ಬರಿ ಘನಗುಣ ನಿಧಿ ಭೀಮಸೇನ. ಅನುಜಾತನ ಸೈರಿಬುದು ಮನಸೈರಿಸಿ ಶಾಂತನಾಗು ಭೀಮ. ಭೀಮ ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ಹೃದಯ. ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ಹೃದಯ. ಧರ್ಮ ವಿಚಾರದ ಮರ್ಮವನರಿಯದೆ 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 ಕರ್ಮಕ್ಕೆ ಭಾಗಿಗಳಾಗುವಿರೆ. ಕರ್ಮಕ್ಕೆ ಭಾಗಿಗಳಾಗುವಿರೆ. ಏತರ ನಡತೆ ಪ್ರೀತಿ ಸಹೋದರ
ಆತುರದೆ ಫಲವೇನಿಹುದೇ. ಕೋಪ ಮಾಡಬೇಡಣ್ಣ. ಧರ್ಮಜನು ನಮಗಿಂತಲೂ ಹಿರಿಯರು. ಆತನ ಇಷ್ಟಕ್ಕೆ ವಿರುದ್ಧವನ್ನು ಆಚರಿಸಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಮಾನಿನಿ ಮನದ ವೇದನೆ ನೇಗಿಸಿ ಸಮಯವಿದೆಂತರಿದೆಯ ತರುಣಿ ಏತಕ್ಕೆ ಇದು ಗುಣವು. ಮನದ ವೇದನೆ ನೇಗಿಸಿ ಸಮಯವಿದೆಂತರಿದೆಯ ತರುಣಿ ಏತಕ್ಕೆ ಇದು ಗುಣವು. ಮಜನಮ್ಮಯ ನಿರ್ಮಲ ಮಾತೃವು ಧರ್ಮಜನಮ್ಮಯ ನಿರ್ಮಲ ಮಾತೃವು ಇರುವುದನುಚಿತ ಪರೀಕ್ಷಿಸದೆ ನುಡಿಯ. ಇರುವುದನುಚಿತ ಪರೀಕ್ಷಿಸದೆ ನುಡಿಯ ಸೈಪದು ಮನದನು ತಾಪವ ತರುಣಿ. ಸೈಪದು ಮನದನು ತಾಪವ ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸ ಕೋಮಲ ಹೃದಯವು ಕೊರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸುವ ಕೋಮಲ ಹೃದಯವು ಕೊರಗಲು ಸರಿಯೇ. ತಾರ ಸಾಕ್ಷಿಣಿ ನಲಿಯಲಿ ಪರಿ ತಾರ ಸಾಕ್ಷಿಣಿ ನಲಿಯಲಿ ಪರಿ. ಯಾಕೆಂದು ನೀನಿಂದು ವಿಕೋಪವ ಪಡುವೆ. ಯಾಕೆಂದು ನೀನಿಂದು ವಿಕೋಪವ ಪಡುವೆ. ಮಾನಿನಿ ಮನದ ವೇದನೆ ನೇಗಿಸಿ ಸಮಯವಿದೆಂತರಿತೆಯ ತರುಣಿ ಏತಕ್ಕೆ ಇದು ಗುಣವು. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂದು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಯಿತಲ್ಲವೇ? ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವಲ್ಲವೇ ಪಾಂಚಾಲಿ? ಯುದ್ಧವು ಎಂತಹ ಘೋರಕರವೆಂದು ನೀನಿನ್ನು ತಿಳಿದಿಲ್ಲ. ನಮ್ಮ ಅಭಿಮಾನಕ್ಕೆ ವಶರಾಗಿ ಘೋರ ಯುದ್ಧವನ್ನು ಪ್ರಾರಂಭಿಸಿದ್ದೇ ಆದರೆ ನಮ್ಮ ವಿಚಾರಕ್ಕೆ ನಾವೇ ಚಿಂತಿಸಬೇಕಾಗಬಹುದು. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ಪ್ರಾಣೇಶ್ವರ, ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದ್ರಿ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದರೆ ಎನ್ನುವುದೇ ಚಿಂತೆ ಆಗಿರುವುದು. ಏನಿದು ಕೋಲಾಹಲ? ಜಯ ಕೃಷ್ಣ, ಜಯ ಜಯ ದ್ರೌಪದಿ. ಅರ್ಜುನ, ನಾನಿನ್ನು ಹೊರಡುವೆನು. ಕೇಳುವುದರಿಂದ ಆಗುವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷದ ವರ್ತನೆ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದೋ ನೋಡಿ, ಯದುಪತಿಯು ನಗುತ್ತಾ ಬರುತ್ತಿರೋರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ತಮ್ಮ ಇಷ್ಟದಂತೆ ಮಾಡಿ ಶಾಂತರಾಗಿ ಸ್ವಾಮಿ. ಅಣ್ಣ, ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದ್ದೇವಾ? ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ, ವಿಜಯಶಾಲಿಗಳಾಗಿ. ಕೃಷ್ಣ, ನನ್ನದು ಒಂದು ನಮಸ್ಕಾರವಿರಲಿ. ವಿಜಯಶಾಲಿಯಾಗು ಭೀಮಸೇನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಸಂದೇಹ ವಿಚಾರ ನಡೆಯಿತಷ್ಟೇ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ಇರಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿರೋಷ್ಟರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಯದುಪತಿ, ರಾಜ್ಯಸಭೆಯಲ್ಲಿ ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಿಂದ
ಅರ್ಜುನನು ಕೈಗೆ ಬಳೆಯನ್ನು ತೊಟ್ಟನು. ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಅಪೇಕ್ಷೆ ಪಟ್ಟಿಯಲ್ಲ. ಯಾದವ ಅಗ್ರಣಿ, ಪಾಂಡು ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನೀನು ಇಷ್ಟೊಂದು ಕೋಪ ಮಾಡುವೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಈ ಸ್ವಾಭಿಮಾನಿ ಶೂನ್ಯದಿಂದ ಭೀಮನಿಗೆ ಎಂತಹ ಸಂಬಂಧ ಇರುವುದು? ನಿಕಟವಾದ ಸಂಬಂಧ ಹೊಂದಿರುವುದು. ಯದುಪತಿ, ರಾಜಸಭೆಯಲ್ಲಿ ಮುಂದೇನಾಯಿತು? ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ಸಿಡಿಸಿನು. ಇದಕ್ಕೆ ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರಾದಿ ಮುಂತಾದವರು. ಆ ದುರ್ಯೋಧನೋ ಆಹಾ, ಆತನೂ ಸಹ. ಇನ್ನು ಇಲ್ಲಿ ನಿನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಯಿತು. ಅದನ್ನು ನೀನು ಸಾಧಿಸಿದೆ. ಸಹೋದರರೇ, ನಿಮ್ಮ ಪೌರುಷದ ಫಲಗಳನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶಳಾಗಬೇಡ. ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ನಿಲ್ಲು ಭೀಮಸೇನ, ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ಸಂದೇಶ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಒಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಅದರ ಉದ್ದೇಶ ಸಂಧಿಯಲ್ಲ. ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ನಿಂತಿದ್ದಂತೆ ಹೇಳಿಬಿಡು ಕೃಷ್ಣ. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಪರಿಹಾಸ ಯಾಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಆ ಗದೆಯನ್ನು ಸ್ವಲ್ಪ ಕಾಲ ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತರೆ ನಿನಗ ಆ ಸಂದೇಶವನ್ನು ಹೇಳುವೆನು. ಹಾಗಾದರೆ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳುವ ಸಂದೇಶ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ಹಿಡಿದಿರು. ಬಿಡಯ್ಯ. ತಂಗಿ ನೃಪದ ನರೇಂದ್ರ ನಂದಿನಿ, ಈಗ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಾನೆಂದಾದರೂ ನಿನ್ನ ಮಾತನ್ನು ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ಒಂದು ಕಡೆ ನನಗೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡಮುಡಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ? ಭೀಮಸೇನ, ನಿನಗ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ ಅಣ್ಣ? ಬಂಧಿಸಲೇ ಪ್ರಿಯ? ಬಂಧಿಸು. ಅಬ್ಬಾ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನ್ನುವಾಗಿತ್ತು. ಮತ್ತಿನ್ನಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನೆಸಗಿದರು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ದುರಾತ್ಮರು? ಮತ್ತಿನ್ನಾರು? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಸಗಿದನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿತು. ಪಾಂಡವರ ರಾಯಭಾರಿಯಾದ ನಮ್ಮ ಯಾದವ ಅಗ್ರಣಿಯನ್ನು, ಪ್ರಿಯ ಬಂಧು ನಮ್ಮ ಕೃಷ್ಣನನ್ನು ಈ ರೀತಿ ಅಪಮಾನ ಪಡಿಸಿದನೆ ಆ ಕುನ್ನಿ ಕೌರವ. ಈ ಮಾತು ಕೇಳಿ
ಕೋಟಿ ಕಟಾರಿಗಳು ಬಂದು ನನ್ನ ಕರುಳಿಗೆ ನಾಟಿದಂತಾಯಿತು. ಸಹನೆ ಮೀರಿತು. ಅಗ್ರಜ, ಧರ್ಮನಂದನ, ಸಹೋದರ ಅರ್ಜುನ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರ ನೀಡುವ ಪ್ರಶ್ನೆಯೇ ಇಲ್ಲ ಭೀಮಸೇನ. ಸಾರೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ನೀಡಿದ ಆ ದುರ್ಯೋಧನಿಗೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೇ ನಮಗೆ ಉಳಿದಿರುವ ಸರಿಯಾದ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮಗೆ ಸಂದೇಹಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನುಡುಕುತ ನುಡಿದ ಕೌರವನು ಇಡಿಂಬಾಪತಿಗೆ ಕೇಳು. ನುಡುಕುತ ನುಡಿದ ಕೌರವನು ಇಡಿಂಬಾಪತಿಗೆ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಬಿಡನು. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಬಿಡನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಹುಡುಕುತ ನುಡಿದ ಕೌರವನು ಇಡಿಂಬಾಪತಿಗೆ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಲನದಲ್ಲಿ, ವೀರರಧಿಕರ ಘೋಷದಲ್ಲಿ ಎಂದು ಹೇಳಿದ. ಪರಮಾತ್ಮ ಕೃಷ್ಣ, ಯೇ ಘನ ಪಾಪ ಸಮರ, ಪ್ರಳಯದ ಮಹಾಕ್ರಾಂತಿ, ಅಶಾಂತಿಯ ಮಾನ ದಹನ, ಧರ್ಮ ಪತನ. ಕೃಷ್ಣ ಧರ್ಮದ ಹಾದಿಗೆ ಕರ್ಮದ ಕಡಲು, ಅಂತರ ತಿಳಿದವನೇನಯ್ಯ, ಎನ್ನಂದರ ತಿಳಿದವನೇನಯ್ಯ. ಗಳಿಂದ ವ್ಯರ್ಥ ಪ್ರಹಾರ, ಪಾಪದ ಶಾಪಕ್ಕೆ ರಾಜ್ಯದ ಕಾಂತೆ. ಪಂಥಗಳಿಂದ ವ್ಯರ್ಥ ಪ್ರಹಾರ, ಪಾಪದ ಶಾಪಕ್ಕೆ ರಾಜ್ಯದ ಕಾಂತೆ. ತುಚ್ಛ ಮನೋಗತಿ ಮತ್ಸರ ದ್ವೇಷ, ತುಚ್ಛ ಮನೋಗತಿ ಮತ್ಸರ ದ್ವೇಷ, ಚಲಿಸಿದ ಪಾಪಿಯು ನಾನಯ್ಯ, ಚಲಿಸಿದ ಪಾಪಿಯು ನಾನಯ್ಯ. ಧರ್ಮದ ಹಾದಿಗೆ ಕರ್ಮದ ಕಡಲು, ಅಂತರ ತಿಳಿದವನೀನಯ್ಯ, ಎನ್ನಂದರ ತಿಳಿದವನೀನಯ್ಯ. ಸೋದರ ಸಮರ
ಸಮರ ನೋಡಲು ಘೋರ ನೋಡಲಾರನೆ ಧರ್ಮದ ಪತನ. ಸೋದರ ಸಮರ ನೋಡಲು ಘೋರ ನೋಡಲಾರನೆ ಧರ್ಮದ ಪತನ. ಭೀಕರವಾದ ಸಮರವ ನಡೆಸಿ ಭೀಕರವಾದ ಸಮರವ ನಡೆಸಿ ಶಾಂತಿಯ ಧ್ವಜವನ್ನು ಹಾರಾಡಿಸಲೆಂದು ಶಾಂತಿಯ ಧ್ವಜವನ್ನು ಹಾರಾಡಿಸಲು. ಕರ್ಮದ ಹಾದಿಗೆ ಕರ್ಮದ ಕಡಲು ಅಂತರ ತಿಳಿದವನಿನಯ್ಯ ಅಂತರ ತಿಳಿದವನಿನಯ್ಯ ಕೃಷ್ಣ ಕೃಷ್ಣ. ನನ್ನ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ವಾಸುದೇವ, ನೀನು ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷಿಸಪಟ್ಟವನೆಲ್ಲವೆಂದು. ಆದರೂ ನನಗೆ ದೊರಕಿದ್ದು ಯುದ್ಧವೇ ದೇವ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧರ್ಮನಂದನ, ಸಹೋದರ ಅರ್ಜುನ, ಮುರಳೀಧರ, ನೀನಾದರೂ ಬಿಚ್ಚು ನನ್ನ ಕೈಗಳನ್ನು. ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುತ್ತೇನೆ. ಎಲ್ಲಿ ನನ್ನ ಗದೆ? ಮೋಡ ನಡಿಗೆ ನಡಿಗೆ ಬೆಳೆಯಲಿ, ಈ ಭೂಮಿ ಗುಡಿಗೆ ಗುಡಿಗೆ ಚದರಲಿ, ಒತ್ತಿದರ ಪ್ರಗತಿ ಸಪ್ತ ಸಾಗರವ ನಡೆಯಲಿ. ಮೋಡ ನಡಿಗೆ ನಡಿಗೆ ಬೆಳೆಯಲಿ, ಈ ಭೂಮಿ ಗುಡಿಗೆ ಗುಡಿಗೆ ಚದರಲಿ, ಒತ್ತಿದರ ಪ್ರಗತಿ ಸಪ್ತ ಸಾಗರವ ನಡೆಯಲಿ. ಗುರುವರ ಶಿರವನ್ನು ಕಡಿಯದ ಬಿಡೋಣ, ಗುರುವರ ಶಿರವನ್ನು ಕಡಿಯದ ಬಿಡೋಣ. ಧರಣಿ ದಿಗಂತದಲ್ಲಿ ಮಳೆಗೆ ಪೈದೇವ, ಧರಣಿ ದಿಗಂತದಲ್ಲಿ ಮಳೆಗೆ ಪೈದೇವ. ಗುರುಕುಲವ ಕಡಿದಿರುವೆ, ಗುರುಕುಲವ ಕಡಿದಿರುವೆ. ಗುರುಳ ಕೌರವನ ಪರಿಪರಿವಿಧದಲ್ಲಿ, ಗುರುಳ ಕೌರವನ ಪರಿಪರಿವಿಧದಲ್ಲಿ ಮೋಡ ನಡಿಗೆ ನಡಿಗೆ ಬಿಡಿಯಲಿ, ಈ ಭೂಮಿ ಗುಡಿಗೆ ಗುಡಿಗೆ ಚದರಲಿ, ಹುಟ್ಟಿದ ರಕ್ತದಲ್ಲಿ ಸಪ್ತ ಸಾಗರವ ನಡೆಯಲಿ, ನಡೆಯಲಿ, ನಡೆಯಲಿ. ವಾಸುದೇವ, ನಾನು ವಾಯುದೇವರ ಅಂಶದಿಂದ ಜನಿಸಿದ್ದೇ ನಿಜವಾದರೆ ವೀರಮಾತೆಯಾದ ಕುಂತಿ ದೇವಿಯ ಸ್ತನಪಾನ ಮಾಡದೆ ನಿಜವಾದರೆ ನಾಳಿನ ಭೀಕರ ಮಹಾಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಹೋದರನನ್ನು ಸಮೂಲನವಾಗಿ ನಾಶ ಮಾಡಿ ಆ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಪಾಂಚಾಲಿಯ ತಲೆಗೆ ಲೇಪನ ಮಾಡಿ ನಂತರ ಆ ದುರ್ಯೋಧನ ತೊಡೆಯನ್ನು ಮುರಿದು ಆತನ ರಾಜ ಕಿರೀಟವನ್ನು ಎಡಗಾಲಿನಲ್ಲಿ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.